ಹಾಯ್, ನಾನೀಗ ಜಿ ಪಿ ಎಸ್ ಟಿ ಆರ್ ಅಡಿಷ್ನಲ್ ಲಿಸ್ಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಜಿ ಪಿ ಎಸ್ ಟಿ ಆರ್ ಅಡಿಷ್ನಲ್ ಲಿಸ್ಟ್ಗೋಸ್ಕರ 3 ರಿಂದ 4 ವರ್ಷದವರೆಗೆ ತುಂಬ ಪ್ರಯತ್ನಪಟ್ಟು ನಾಳೆ ದಿನಕ್ಕೆ ಅಂದರೆ 27ಕ್ಕೆ ಕೊನೆ ಘಟ್ಟ ತಲುಪಿರೋದ್ರಿಂದ ಎಲ್ಲರೂ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ. ಈ ರೀಲ್ಸ್, ಈ ವಿಡಿಯೋ ಯಾರಿಗೆಲ್ಲ ರೀಚ್ ಆಗುತ್ತೆ ಅವರು ಮ್ಯಾಕ್ಸಿಮಮ್ ಶೇರ್ ಮಾಡಿ. ಎಲ್ಲರೂ ಕೂಡ ಯಾರೆಲ್ಲ ಅಡಿಷ್ನಲ್ ಲಿಸ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ ಅವರೆಲ್ಲರೂ ಕೂಡ ಬೆಂಗಳೂರಲ್ಲಿ ರೀಚ್ ಆಗಿ ನಾಳೆ. ಹಾಗೆ ಎಲ್ಲರೂ ಅಲ್ಲೇ ಬರ್ತಾ ಇದ್ದಾರೆ. ಇದರಲ್ಲಿ ಸ್ಥಳ ಹಾಗೂ ಟೈಮನ್ನು ಮೆನ್ಷನ್ ಮಾಡಿದ್ದಾರೆ. ನೀವು ರೀಚ್ ಆಗಿದ್ದೀರಾ ಅಂತ ಹೇಳಿದರೆ ನಿಮಗೆ ಖಂಡಿತವಾಗಿಯೂ ಹೆಲ್ಪ್ ಆಗೇ ಆಗುತ್ತೆ. ಹಾಗಾಗಿ ಇಷ್ಟು ಯಾರಿಗೆಲ್ಲ ರೀಚ್ ಆಗಿರುತ್ತೆ ನಿಮ್ಮ BEd ಫ್ರೆಂಡ್ಸ್, GPT ಫ್ರೆಂಡ್ಸ್ಗೆಲ್ಲ ಸೆಂಡ್ ಮಾಡಿ. ಆದಷ್ಟು ಅಡಿಷ್ನಲ್ ಲಿಸ್ಟಲ್ಲಿರುವಂತಹ 650ಕ್ಕೂ ಅಧಿಕ ಜನರಿಗೆ ರೀಚ್ ಆಗಲಿ. ಈ ರೀತಿಯಲ್ಲಾದರೂ ವೈರಲ್ ಆಗಲಿ ಈ ವಿಡಿಯೋ ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದರೆ ಅಷ್ಟು ಸುಲಭ ಅಲ್ಲ. ಸೋಷಿಯಲ್ ಮೀಡಿಯಾ ಅಂತ ಹೇಳಿದರೆ ಎಲ್ಲ ರೀಚ್ ಆಗೇ ಆಗುತ್ತೆ. ಕೆಲವೊಮ್ಮೆ ಅರ್ಧಕ್ಕೆ ಹೋಗಿ ನಿಂತು ಬಿಡುತ್ತೆ. ಅದರ ಸಲುವಾಗಿ ಈ ವಿಡಿಯೋವನ್ನು ಆದಷ್ಟು ಶೇರ್ ಮಾಡಿ. GPT ಲಿಸ್ಟನ್ನು ಹೊರಗೆ ತರೋವರೆಗೂ ಬಿಡಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಕೇಂದ್ರ ಸಚಿವರಾಗಿರುವಂತಹ ಶ್ರೀಯುತ HD ಕುಮಾರಸ್ವಾಮಿಯವರು ಕೂಡ ಭೇಟಿಯಾಗುವಂತಹ ಅವಕಾಶ ನಾಳೆ ಇದೆ. ಆದಷ್ಟು ಎಲ್ಲರೂ ಕೂಡ ಭಾಗಿಯಾಗಿ ಬೆಂಗಳೂರಿನ ಹತ್ತಿರ ಯಾರೆಲ್ಲ ಇದ್ದೀರಾ ಅವರು ಖಂಡಿತವಾಗಿ ಹೋಗಿ ಮಿಸ್ ಮಾಡ್ಕೊಳ್ಬೇಡಿ. ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಗ್ಗೂಡಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್, ಶೇರ್, ಮ್ಯಾಕ್ಸಿಮಮ್ ಶೇರ್ ಮಾಡಿ. ಥ್ಯಾಂಕ್ ಯು.